ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ಬನ್ನಿ ಸರ್, ಕುಳಿತುಕೊಳ್ಳಿ ಸರ್. ಪರವಾಗಿಲ್ಲ. ಏನ್ ಸರ್ ಇಷ್ಟು ದೂರಿಂದ ಬಂದಿರಿ? ಹೇಳಿ ಕಳಿಸಿದ್ರೆ ನಾವೇ ಬರ್ತಿದ್ವಿ. ಏನ್ ಸರ್ ವಿಷಯ? ಅದೇ ಸರ್, ನನ್ನ ತಮ್ಮ ಭೈರನ ವಿಷಯ. ಆ ಎಫೆನ್ಸ್ ಕಿಂಗ್ ಪಿನ್ ಯಾರು ಅಂತ ಹುಡ್ಕೋಕ್ ಹೋಗಿ 1 ವಾರ ಕೂಡ ಆಯ್ತು. ವಾಪಸ್ ಕೂಡ ಮನೆಗೆ ಬಂದಿಲ್ಲ, ಫೋನ್ ಕೂಡ ಮಾಡಿಲ್ಲ. ಅದಕ್ಕೆ ಭಯ ಆಗ್ತದೆ ಸರ್, ಅದಕ್ಕೆ ನಿಮ್ಮ ಹತ್ತಿರ ಬಂದಿರಿ. ಏನ್ ಸರ್ ನೀವು ಒಬ್ಬ ರಿಟೈರ್ಡ್ ಆದ ಆರ್ಮಿ ಅಧಿಕಾರಿಯಾಗಿ ಭಯ ಪಡೆಯೋದಾ ಸರ್? ಏನ್ ಮಾಡುದು ಸರ್, ಒಬ್ಬ ತಾಯಿ ಮಗನ ಮೇಲೆ ಎಷ್ಟು ಅನುಕಂಪ ಇರುತ್ತು, ಒಬ್ಬ ತಂದೆ ಕೂಡ ಎಷ್ಟು ಅನುಕಂಪ ಕಾಳಜಿ ಇರುತ್ತು, ಹಾಗೆ ನನ್ನ ತಮ್ಮನ ಮೇಲೆ ಕಾಳಜಿ ಮಮತೆ ಎಲ್ಲ ಇದೆ. ಆದ್ರೂ ಒಂದ್ಸಲ ನಮ್ಮವರು ನಮ್ಮ ಕಣ್ಣಿಗೆ ಕಾಣಿಸುತ್ತಿದ್ರೆ ಏನೋ ಒಂದು ತರ ಭಯ ಆಗುತ್ತೆ ಸರ್. ಅದಕ್ಕೆ ಸರ್ ನೀವೇನು ಭಯ ಪಡಬೇಡಿ. ಭೈರವ ದೇಶಕ್ಕೋಸ್ಕರ ಹುಟ್ಟಿದ್ದಾನೆ. ಅವನು ಚಿರಂಜೀವಿ ಸರ್, ಚಿರಂಜೀವಿ ಸರ್. ದೇಶ ದ್ರೋಹಿಗಳಿಗೆ ಒಂದು ಸಿಂಹ ಸಪ್ತವಾಗಿದ್ದಾನೆ ಸರ್ ಅವ. ಅದೆಲ್ಲ ನಿಜ ಸರ್, ಆದ್ರೂ ಒಂಥರ ಯಾಕೋ ಕಳವಳಿ ಆಗ್ತದೆ ಸರ್. ಸರ್ ಅವನ ಬಗ್ಗೆ ಕಾಳಜಿ ಬಿಡಿ, ಅವನು ಎಲ್ಲೇ ಇದ್ರು ಚೆನ್ನಾಗಿ ಬರುತ್ತಾನೆ ಸರ್. ಸರ್ ಒಂದು ಮಾತು ಸರ್. ಏನು ವಿಷಯ ಸರ್? ಸರ್ ಭೈರವ ಕೊಟ್ಟ ಇನ್ಫಾರ್ಮೇಶನ್ ಪ್ರಕಾರ ಆ ದೇಶ ದ್ರೋಹಿಗಳ ಮೇಲೆ ಒಂದು ಚಟವಟಿಕೆಯಿಂದ ಸದಾ ಕಣ್ಣಿಟ್ಟಿದ್ದಾನೆ ಸರ್. ಆದ್ರೂ ಅವಾಗ ನಮಗೆ ಇನ್ಫಾರ್ಮೇಶನ್ ಬಂದೇ ಬರ್ತದೆ ಸರ್. ಹೌದಾ? ಹಾಗಾದ್ರೆ ಈಗ ಅವನು ಎಲ್ಲಿರುವನು? ಸಾರಿ ಸರ್, ಅದೊಂದು ಮಾತ್ರ ಯಾವುದೇ ಕಾರಣಕ್ಕೂ ಹೇಳಬಾರದಂತೇಳಿ ಮೇಲಿನ ಅಧಿಕಾರಿಯಿಂದ ಆರ್ಡರ್ ಆಗಿದೆ ಸರ್. ಹೌದಾ? ಒಟ್ಟಿನಲ್ಲಿ ಚೆನ್ನಾಗಿದ್ದಾನಲ್ಲ ಅಷ್ಟೇ ಸಾಕು ನನಗೆ ಸರ್. ಇನ್ಸ್ಪೆಕ್ಟರ್, ಆ ಕಳ್ಳ ಸಾಗಾಣಿಕೆ ತುಂಬಾ ಜಾಸ್ತಿನೇ ಇದೆ, ನೀವು ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಸರ್ ಈಗಾಗಲೇ ಭೈರವ ಕೊಟ್ಟ ಇನ್ಫಾರ್ಮೇಶನ್ ಪ್ರಕಾರದಿಂದ ಸಾಕಷ್ಟು ಪುಡಿ ರೌಡಿಗಳು ರೆಡ್ ಡೆಡ್ ಹಂಗ್ ಹಿಡಿದು ಬಳ್ಳಾರಿ ಜೈಲಿಗೆ ಕಳಿಸಲಾಗಿದೆ ಸರ್. ಈಗಲೇ ಆ ಗ್ಯಾಂಗ್ ಲೀಡರ್ ಯಾರು ಅಂತ ಇನ್ನೂ ಗೊತ್ತಾಗ್ತಲ್ಲ ಸರ್. ಆದ್ರೆ ಸರಿಯಾಗಿ ಬಾಯಿ ಬಿಡ್ತಾ ಇಲ್ಲ ಸರ್. ಇನ್ಸ್ಪೆಕ್ಟರ್, ಆರಾಮಿ ನನ್ನ ಮಕ್ಕಳು ಜೈಲಿನಲ್ಲಿಟ್ಟು ಸಾಕುವ ಬದಲು 8 ಕೋಟಿ ಹೆಸರಲ್ಲಿ ಉಡಾಯಿಸ್ಬಿಡಿ. ಸೂಳೆ ಮಕ್ಕಳು ಬದುಕಿಗೆ ಏಕ್ತಾ ಇಲ್ಲದವರು ಸರ್. ಈ ತಾಯ್ನಾಡಿಗೆ ಅನ್ಯಾಯ ಮಾಡೋರು ಕಂಡ್ರೆ ನಿಮ್ಮಷ್ಟು ನನಗ ಆವೇಶ ಕೋಪನೂ ಬರ್ತದೆ. ಬಟ್ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದೀವಿ ಸರ್. ಆ ಗ್ಯಾಂಗ್ ಲೀಡರ್ ಯಾರು ಅಂತ ತಿಳಿಯವರೆಗೂ ನಾವು ಸೈಲೆಂಟ್ ಆಗಿರಬೇಕು ಸರ್. ನೋಡಿ ಇನ್ಸ್ಪೆಕ್ಟರ್, ನನಗೊಂದು ಅನುಮಾನ ಇದೆ. ಈ ಊರಿನ ರಾವ್ ಬಹದ್ದೂರ್ ಎಲ್ಲ ಯಾರು ಮಾಡ್ತಾ ಇದ್ದಾನೆ ಅಂತ ನನಗೆ ಡೌಟ್ ಕೂಡ ಬಂದಿದೆ ಸರ್. ನನಗೂ ಅದೇ ಅನುಮಾನವಿದೆ, ಬಟ್ ಸರಿಯಾದ ಸಾಕ್ಷಿ ಇನ್ನೂ ಸಿಗ್ತಾ ಇಲ್ಲ. ಆದರೆ ಅವ ರಾಜಕೀಯವರ ಬೆಂಬಲದಿಂದ ಎಷ್ಟು ಹಾರಾಡ್ತಿದ್ದಾನೆ ಸರ್ ಗೊತ್ತಾ? ಇನ್ಸ್ಪೆಕ್ಟರ್, ಈ ನಾಡಿಗೆ ದ್ರೋಹ ಬಗೆದವರು ಯಾರೇ ಆಗಿರ್ಲಿ, ಅವನ ಎಂತ ಉದ್ಯೋಗದಲ್ಲೇ ಇರಲಿ, ಮುಲ್ಲಾಜ್ ನೋಡದೆ ಶೂಟ್ ಮಾಡಿಬಿಡಿ. ಓಕೆ ಸರ್, ಒಂದು ಮಾತು ಸರ್. ಏನ್ ಹೇಳಿ ಸರ್? ಸರ್ ಮನಸ್ಸಿನಿಂದ ಎಷ್ಟು ಮೃದು ಸ್ವಭಾವದಿಂದ ಇದಿರೋ ಅಷ್ಟೇ ದೇಶದ ವಿಷಯ ಅಂತ ಬಂದಾಗ ನಿಮ್ಮ ಮನಸ್ಸು ಎಷ್ಟು ಕಠೋರವಾಗಿಡ್ತಿರಲ್ವಾ? ನೋಡಿ ಇನ್ಸ್ಪೆಕ್ಟರ್, ಭಾಷೆ ಅಂತ ಬಂದಾಗ ಕನ್ನಡ, ದೇಶ ಅಂತ ಬಂದಾಗ ಭಾರತ. ಈ ನಾಡಿಗೆ ಈ ದೇಶಕ್ಕೆ ದ್ರೋಹ ಬಗೆದರು ಯಾವನೇ ಆಗಿರ್ಲಿ, ಆ ದೇಶಕ್ಕೆ ದ್ರೋಹವನ್ನು ಮಟ್ಟ ಹಾಕೋದೆ ಒಬ್ಬ ನಿಜವಾದ ಸೈನಿಕರ ಕರ್ತವ್ಯ. ಸರ್ ಭೈರವ ನಿಮ್ಮ ಸ್ವಂತ ತಮ್ಮನಾಗಿ ಹುಟ್ಟಿದ್ದಕ್ಕೆ ನಿಮಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇಲ್ವಾ ಸರ್? ಸರ್, ಅವನು ನನ್ನ ಸ್ವಂತ ತಮ್ಮನಲ್ಲ ಸರ್. ನನ್ನ ತಂದೆ ತಾಯಿ ರಕ್ತಕ್ಕೆ ಹಚ್ಚಿಕೊಂಡು ಹುಟ್ಟಿಲ್ಲ ಸರ್, ಹುಟ್ಟಿಲ್ಲ. ಸರ್ ಏನು ಹೇಳ್ತಿದ್ದೀರಾ ನೀವು? ಭೈರವ ನಿಮ್ಮ ಸ್ವಂತ ತಮ್ಮ ಅಲ್ಲವೇನೋ? ಅಲ್ಲ ಸರ್, ಅಲ್ಲ. ನಾನು ಸಾಕುವ ತಮ್ಮ, ಸಾಕುವ ತಮ್ಮ. ಭೈರವನ ಚಿಕ್ಕವನಿದ್ದಾಗ ಅವರ ಮನೆಯಲ್ಲಿ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ
ಯಾವನೋ ಒಬ್ಬ ಕಿರಾತಕ ನನ್ನ ಮಗ ಬಾಂಬ್ ಬಿಟ್ಟು ಮನೆ ಬಾಂಬ್ ಬ್ಲಾಸ್ಟ್ ಮಾಡಿದ. ಆ ದುರ್ಘಟನೆಯಲ್ಲಿ ಭೈರವನಿಗೆ ಇನ್ನೊಬ್ಬ ಅಣ್ಣನಿದ್ದ ಬದ್ರಿ ಅಂತ. ಆ ದುರ್ಘಟನೆಯಲ್ಲಿ ಅವನು ಬದ್ರಿ ಎಲ್ಲಿ ಓಡಿ ಹೋದ. ಭೈರವನಿಗೆ ಏನಾಗುತ್ತಂತ ಹೆದರಿ ಅವನು ನಾನೇ ತಂದ ಕೂಸು ಸರ್, ನಾನೇ ತಂದು ಕೂಸು. ಸರ್ ಹೌದಾ? ಹಾಗಾದ್ರೆ ಬದ್ರಿ ನಿಮಗೆ ಇನ್ನೂ ಸಿಗಲಿಲ್ಲವೇನು ಸರ್? ಆ ಬದ್ರಿಯನ್ನು ಎಷ್ಟು ಹುಡುಕಿದರೂ ಸಿಗಲಿಲ್ಲ ಸರ್. ಅವನು ಕೂಡ ಈಗಲೇ ಹಾದಿ ಕಾಯ್ತಾ ಇದ್ದೀನಿ ಸರ್, ಇವತ್ತಿಗೂ ಪತ್ತೆ ಕೂಡ ಸಿಕ್ಕಿಲ್ಲ. ಹಾಗಾದರೆ ಬದ್ರಿ ಮತ್ತು ಭೈರವ ಅಣ್ಣ ತಮ್ಮಂದಿರ? ಓಹೋ ಹೌದು, ಅವರು ಒಂದೇ ರಕ್ತಕ್ಕೆ ಜನಿಸಿ ಹುಟ್ಟಿರಬಹುದು. ಹೇಗಾದರೂ ಮಾಡಿ ಬದ್ರಿನ ಹುಡುಕಿ ಒಂದೇ ಮಾಡಲೇಬೇಕು ಸರ್. ನೀವೇನೋ ಭಯ ಪಡಿಬೇಡಿ. ಇನ್ನ ಈ ತಾಯಿ ಕಟ್ಟೆ ಮಂಗಮ್ಮನ ಆಶೀರ್ವಾದ ಇರುವವರೆಗೂ ಬದ್ರಿ ಬಂದೇ ಬರುತ್ತಾನೆ ಸಾರ್. ಆ ತಾಯಿ ಹತ್ತಿರ ಪ್ರತಿದಿನ ಬೇಡಿಕೊಳ್ತಾ ಇದ್ದೀನಿ ಸರ್. ಸರ್ ನಾನಿನ್ನು ಬರ್ತೀನಿ, ನಿಮ್ ಡ್ಯೂಟಿ ನೀವು ಮಾಡಿ. ಹೋ ಹೋ ಹೋ, ಈಗಲೇ ಬದ್ರಿನ ಹುಡುಕ್ಲೇಬೇಕು. ಹೇಗಾದ್ರೂ ಮಾಡಿ. ಪಿಸರ್ ಸರ್, ಸ್ಟೇಷನ್ದಲ್ಲೇ ಹುಷಾರಾಗಿರೋ, ನಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ. ಓಕೆ ಸರ್. ಓಕೆ, ಜೋಕಿದಿಂದ ಇರೋ, ಕಳ್ಳರ ಸಾಗಾಣಿಕೆ ಬಾಳಿದೆ ಅಲ್ಲಿ. ಓಕೆ. ತಾಯಿ ಭಾರತಾಂಬೆ, ಇದೇನು ಪರೀಕ್ಷೆ ಮಾಡುತ್ತೇವೆ ತಾಯಿ ನಿನ್ನ ಪುತ್ರನನ್ನು? ಎಷ್ಟು ಪ್ರಯತ್ನ ಪಟ್ಟರೂ ಆ ರಾವ್ ಬಹದ್ದೂರ್ ವೆಪನ್ಸ್ ಕಳ್ಳ ಸಾಗಾಣಿಕೆ ಸೇವೆ ಚಿಂತ ಇಲ್ಲವಲ್ಲ. ಛೇ, ಇದು ನನ್ನಿಂದ ಸಾಧ್ಯವಾಗುವುದಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ಇದನ್ನು ಹೇಗಾದರೂ ಮಾಡಿ ಕಂಡು ಹಿಡಿದು ಹೀಗೆ ಬಿಟ್ಟರೆ ನಮ್ಮ ದೇಶಕ್ಕೇನೆ ಅಪಾಯ. ಇದನ್ನು ಹೇಗಾದರೂ ಮಾಡಿ ಆ ದೇಶದ್ರೋಹಿಗಳನ್ನು ಮಟ್ಟ ಹಾಕಲೇಬೇಕು. ಇದರಿಂದಲೇ ನಮ್ಮ ದೇಶದಲ್ಲಿ ಕೋಮುಗಲಭೆ ಹೆಚ್ಚಾಗ್ತಾ ಇರೋದು. ಆ ರಾವ್ ಬಹದ್ದೂರನಿಗೆ ರಾಜಕೀಯ ಸಪೋರ್ಟ್ ಇದೆ ಅಂತಾನೆ ಇಷ್ಟು ಮೆರಿತಾ ಇದ್ದಾನೆ. ಇದನ್ನು ಹೇಗಾದರೂ ಮಾಡಿ ನಮ್ಮ ಭಾರತಾಂಬೆಯನ್ನು ಈ ಲುಚ್ಚಾಗಳಿಂದ ಕಾಪಾಡಲೇಬೇಕು. ಆದರೆ ದುಡ್ಡಿನ ಆಶೆಗಾಗಿ ನಮ್ಮ ದೇಶದಲ್ಲಿ ಕೆಲವು ನಾಯಿಗಳು ಮಣ್ಣು ತಿನ್ನೋ ಕೆಲಸ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಒಂದು ಗತಿ ಕಾಣಿಸಿ ಮಟ್ಟ ಹಾಕಲೇಬೇಕು. ಆದ್ರೆ ಈ ಊರಿಗೆ ಯಾವನೋ ಒಬ್ಬ ಬದ್ರಿ ಅನ್ನೋ ರೌಡಿ ಬಂದಿದಾನಂತೆ. ಅವನು ರಿಯಲ್ ರೌಡಿನ ಅಥವಾ ರಾವ್ ಬಹದ್ದೂರನಿಗೆ ವೆಪನ್ಸ್ ಸಾಗಾಣಿಕೆ ಸಹಾಯ ಮಾಡಲು ಬಂದಿದ್ದಾನ? ಒಂದು ತಿಳಿತಾ ಇಲ್ಲ. ಅದೇನೇ ಆಗಲಿ, ನಮ್ಮ ದೇಶದಲ್ಲಿ ಯಾವನೇ ದೇಶದ್ರೋಹ ಬಗೆದರು ಈ ಭೈರವ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಯುದ್ಧ ಅಂತ ಬಂದಾಗ ಆ ಕಾಡಕ್ಕಿದ ಮೇಲೆ ಗುಂಪುಗಳು ಲೆಕ್ಕ ಹಾಕುವುದು ವೀರರ ಲಕ್ಷಣವಲ್ಲ. ಮುನ್ನುಗ್ಗಿ ಸಮರ ಸಾಧಿಸೇ ತೀರುತ್ತೀನಿ. ಇದು ಈ ನನ್ನ ಭಾರತ ಮಾತೆ ಆಣೆಗೂ ಸತ್ಯ ಸತ್ಯ ಸತ್ಯ.
ದಗ ರಾಜರ ಹಿರಿ ಮಗ ಬಿಟ್ಟ ನೋಡು ಮೂರ್ಲೆ ಕಣ್ಣ ಶಂಕರ ಶಿವಶಂಕರ ತಗ ಮೂರ್ಛೆ ಬೀಳುವಾಗ ಕೈ ಕಾಲು ಲಾಚು ಶಿವಶಂಕರ ಶಿವಶಂಕರ ಬೌದ್ಧರ್ ಲೇರ ಬೌದ್ಧರ್ ಶ್ರೀಮಂತ ರಾವ್ ಬಹದ್ದೂರ್ನ ಅರಮನೆಗೆ ಬಂದು ನನ್ನ ಹೆಸರಿಟ್ಟುಕೊಳ್ಳೋಣ. ಯಾವಳಲೇನು ಯಾವಳಲೇ ಕತ್ತೆ ಕತ್ತೆಯಲ್ಲೇ ಕುತ್ತೆ ನಿಮ್ಮಂತ ತಾಯಿಗಳನ್ನು ಕತ್ತು ಕತ್ತರಿಸಲು ಬಂದ ಕ್ರಾಂತಿವೀರ ಕ್ರಾಂತಿವೀರ ಈ ನಿನ್ನ ಕ್ರಾಂತಿಕಾರಿ ನುಡಿಗಳನ್ನು ನನ್ನ ಹತ್ತಿರ ಬೇಡ. ನೀನು ನನ್ನ ಮನೆಗೆ ಬಂದ ಕಾರಣವೇನು? ಕಾರಣವಿಲ್ಲದ ನಿನ್ನ ಕೋಟಿಗೆ ನುಗ್ಗಿ ಬಂದಿಲ್ಲ ರಾಮ್ಕುರ. ಆ ನಿನ್ನ ವೆಪನ್ ಸಪ್ಲದ ವಿರಾಮ ನೀಡಲು ಬಂದ ಬೌದ್ಧರ್ ಬಾದ್ರಿನಾನ ಬಾದ್ರಿನ ನೀನಾ ಮಾರ್ನ ತೋಡೈನ ತರ್ಕ ಮಾರಣ ಅಂತ ಕರೆಕ್ಟಾಗಿ ನನ್ನ ಭದ್ರಕೋಟೆಯಲ್ಲಿ ತಗಲಾಕೊಂಡಿದ್ದೆ ಮಗಳೇ. ಮೊನ್ನೆ ನನ್ನ ಟೈಮ್ ಖರಾಬ್ ಆದಾಗ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೆ. ಇವತ್ತು ಬಿಡು ಮಾತೇ ಇಲ್ಲ. ಲೇರಾಬೋದರ್ ಬೇಟೆನ ಸಿಂಹದತ್ತ ಹುಡುಕೊಂಡು ಹೋದ್ರು ಬೇಟೆನೆ ಸಿಂಹದ ಹತ್ರ ಬಂದ್ರು ಬಗದ್ ಹಾಕೋದು ಸಿಂಹನೇ. ಸಿಂಹ ಎಲ್ಲೇ ಇದ್ರು ಸಿಂಹನೇ. ನಾಡಿನಲ್ಲಿ ರಾಜ ಕಾಡಿನಲ್ಲಿ ಮುರುಘ ರಾಜ. ಎಗರಿ ನಿನ್ನ ದೇವನು ಹರಿದು ತಿಂದು ಬಿಡುವೆ ಹುಷಾರ್. ಏ ಭದ್ರಿ ಜಾಸ್ತಿ ನಿಗರಾಡಬೇಡ ಮಗನೇ. ನೀನು ನನ್ನ ಇನ್ನೊಂದು ಮುಖ ನೋಡಿಲ್ಲ. ಆ ಮುಖ ಭಯಂಕರ ಕ್ರೂರವಾಗುತ್ತಿದೆ. ಮತ್ತೆ ಹೋಗ್ತೇ ಮಗನೇ. ನಮಗೂ ಇನ್ನೊಂದು ಮುಖ ಇದೆ ಅನ್ನೋದು ಮರೆಯಬೇಡ. ಕಷ್ಟ ಅನ್ನೋರಿಗೆ ರಕ್ತದಾನ ಮಾಡೋದು ಗೊತ್ತು. ನಿಮ್ಮಂತ ದೇಶ ದ್ರೋಹಿಗಳಿಗೆ ರಕ್ತದೋಕಳಿ ಮಾಡೋದು ಗೊತ್ತು. ರಕ್ತದೋಕಳಿ ನನ್ನನ್ನು ರಕ್ತದೋಕಳಿ ಮಾಡುತ್ತೇನೆ ಎಂದು ಬಂದವರೇ ರಕ್ತದ ಕಾರಿಸುತ್ತಿದ್ದಾರೆ. ನನ್ನ ತಂಟೆಗೆ ಬರಬೇಡ. ಆನಂತರ ಸುನಾಮಿ ಇದ್ದಾಗೆ ಜಾಸ್ತಿ ನಿಗರಾಡಬೇಡಲಿ. ಮನೆ ಹೊರಟು ಹೋಗಿಬಿಡು. ಏರಾಬೋದರ್ ನಾನ್ ಚೇಂಜ್ ಮಾಡ್ತೀನಿ. ನಿನ್ನ ಹಣೆ ಬರನಲ್ಲ. ನೀನು ಮಾಡುವ ಲುಚ್ಚ ಕೆಲಸವನ್ನು ಬಿಟ್ಟು ಎಚ್ಚೆತ್ತಿಕೊಂಡು ನಡೆದರೆ ಊರೇ ಮೆಚ್ಚು ಮಗ ಆಗ್ತೀಯ. ಶ್ರೀಮಂತಿಕೆಯನ್ನು ಬಂಡು ಬಾಳಕ್ಕೆ ಹೋದರೆ ನಾಡು ಫುಟ್ಬಾಲ್ಗೆ ಚಂಡಾಗ್ತೀಯ. ತಿಳುವಳಿಕೆ ಅಲ್ಲ ಎಚ್ಚರಿಕೆ ಎಚ್ಚರಿಕೆ. ಏ ಭದ್ರಿ ನನ್ನ ಕೋಟಿಗೆ ಬಂದು ನನಗೆ ಮಾತನಾಡುತ್ತೇನಲ್ಲೇ ಬಾಚ. ಅನಾವಶ್ಯಕವಾಗಿ ನನ್ನನ್ನು ಕೆಣಕಿದರೆ ನಿನ್ನನ್ನು ಈ ನನ್ನ ಬಂದೂಕಿನ ಹೊಡೆದಾಕಿ ಬಿಡ್ತೀನಿ. ಮನೆ ಹೊರಟು ಹೋಗಿಬಿಡು. ಸಾವಿಗೆ ಬೇಕಾದ್ರೂ ಶರಣಾಗ್ತೀನಿ. ಆದ್ರೆ ನಿಮ್ಮಂತ ಶತ್ರುಗೆ ಸಲಾಂ ಹೊಡೆಯೋದಿಲ್ಲ. ಸವಾಲ್ ಹಾಕೋ ಸೆಡೆಗಳಿಗೆ ಎದುರಿಲ್ಲ. ಏನ್ ನಿಮ್ಮಂತ ಅವಾಜ್ ಹಾಕೋಗಳಿಗೆ ನಾಯಿಗೆ ಎದುರ್ತೀನ ಮಗನೇ. ಕೊಚ್ಚಾಕ್ ಬಿಡ್ತೀನಿ ಎಚ್ಚರ. ಏ ಗುಮಾಲ್ ನಾನು ಒಂಥರ ಸ್ಟೇಟ್ ಫಾರ್ವರ್ಡ್. ನನ್ನ ಬಗ್ಗೆ ನಿನಗೂ ತಿಳಿದುಕೊಳ್ಳಬೇಕಾದ್ರೆ
ನಿನಗೊಂದು ಸಪರೇಟ್ ರೇಂಜ್ ಇರಬೇಕು. ಏ ಚಪ್ಪರ್ ನನ್ನ ಮಗನೇ, ಬಾಯಿ ಮಾತಿಗೆ ಹೇಳೋದಲ್ಲ ಸ್ಟ್ರೇಟ್ ಫಾರ್ವರ್ಡ್ ಅಂತ. ನಿನ್ನ ಬಂಡವಾಳ ನಾನು ನೋಡಿದ್ದೇನೆ. ಮಾತನಾಡಿದರೆ ಅಪ್ಪನ ಹುಟ್ಟಿದ ಮಾತಾಡಬೇಕು, ತಲೆ ಇಳ್ಕೊರೋ ತರ ಅಲ್ಲ. ನನ್ನ ಅರಮನೆಗೆ ಬಂದು ನನಗೆ ಅಪ್ಪನಿಗೆ ಹುಟ್ಟದ ಮಾತನಾಡ್ತೇನಲ್ಲೇ ಮಗಳೇ. ಇದು ನನ್ನ ಮನೆ, ಸುಮ್ಮನೆ ಹೋದರೆ ಸರಿ, ಇಲ್ಲ ಅಂದ್ರೆ ಎಲ್ಲ ಹೊಡೆದಾಕಿ ಬಿಡ್ತೀನಿ ನನ್ನ ಬಂದೂಕಿನಿಂದ. ಚೊಕ್ಕಿಡುವ ಬಂದೂಕನನ್ನು ನನ್ನನ್ನು ಸುಡೋದಕ್ಕೆ ಎಂಟನಿದೆ ಬಂಟನಿರಬೇಕು. ಲೇ ರಾಬೋದರ್ ಜಾಸ್ತಿ ಹಾರಾಡ್ತಿದ್ದೀನಿ ಅಂದ್ರೆ ನಿನ್ನ ಬಿಡೋದಿಲ್ಲ ಅಂತಲ್ಲ. ನನ್ನ ದೃಷ್ಟಿ ನಿನ್ನ ಕಲಬೆರಕೆ ಮೇಲೆ ಆಟ ಮೇಲೇನೇ ಇದೆ. ಬಟ್ ಸಮಯಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಅರ್ಥ. ಈ ನಿನ್ನದೊಂದೇನು ಇಲ್ಲಿಗೆ ನಿಲ್ಲಿಸಿಬಿಡು, ಇಲ್ಲ ಇಲ್ಲ ನೀನು ಎದೆ ಬೇಗದ ಸುಳಿದು ನನ್ನ ಆಲೋಚನೆಯಲ್ಲಿದೆ. ಬರುತ್ತೀನಿ ಮಗನೇ, ಬರುತ್ತೀನಿ. ಕಣ್ಣನೆ ಗಾಳಿ ಕಾಡಲಿಲ್ಲಲೆದು ಹರಿಗಿರಿಗಳ ನೋಡಿ ನುಡಿಯಲಿ ಹಾಡಿ. ಏ ಭದ್ರೆ, ದಿನಕ್ಕೆರಡು ಬಾರಿ ರಾಜ್ಯ ಗಾಂಭೀರ್ಯದಿಂದ ಗರ್ಜಿಸುವ ಈ ಸಿಂಹದಗತ್ತು ದಿನವೆಲ್ಲ ಕಿರಿಚಡುವ ನಿನ್ನಂತ ಕತ್ತೆ ಕಿರುಬ ನಾಯಿಗಳಿಗೆ ಏನು ಗೊತ್ತು? ಲೇ ಭದ್ರೆ, ಇಂದಕ್ಕೆ ಕತೆ ಮುಗಿಯುತ್ತಂದು ತಿಳ್ಕೊಳ್ಳಬೇಡಲೇ. ಇನ್ನು ಮುಂದೆ ಇದರಲ್ಲಿ ನಿನಗೆ ಅಟ್ಟಿಸಲೇ ಅಟ್ಟಸರು. ಯಾರ ಕಣ್ಣಲ್ಲಿ ಕಣ್ಣ ನಿಂತು ಮನಸ್ಸಿನಲ್ಲಿ ಮನಸ್ಸಾನಿಟ್ಟು ನನ್ನ ಬಳಗಿದ್ದಾನೆ ನನ್ನ ತಂದವ್ರ್ಯಾರ. ಯಾರ ಗಾಳಿಲಿ ಮುಂದಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ಹಿಂದೆ ಎದ್ದುವುದು ಯಾರು? ಏಕೆ ರಾಬಾದು ಕೋಪದಿಂದ ಕಿರ್ಚಾಡ್ತಿರೋದು ಏಕೆ? ಏನಾಯ್ತು? ವೆಲ್ಕಮ್ ಕಟಾರಿ, ವೆಲ್ಕಮ್. ಯಾವನು ಒಬ್ಬ ಈ ನಮ್ಮ ವ್ಯಾಪಾರ ಸಪ್ಲೈ ದಂಧೆಯನ್ನು ನಿಲ್ಲಿಸಬೇಕೆಂದು ವಾರ್ ಮಾಡಿ ಹೋದ. ಏನು ವಾರ್ನ್ ಮಾಡಿ ಹೋಗಿದ್ದಾನೆ? ಅವನನ್ನು ಸುಮ್ಮನೆ ಯಾಕೆ ಬಿಟ್ಟೆ ಪಾರ್ಟ್ನರ್? ಈ ನಿನ್ನ ಬೋಧಕಿನಿಂದ ಹೊಡೆಯಬೇಕು ತಾನೆ. ಯಾರವನು? ಯಾವನು ಒಬ್ಬ ಬಾಸ್ರಿ ಅಂತ ಬದ್ಮಾಸ್ ನನ್ನ ಮಗ. ಬಾಸ್ರಿನ ಹೌದು, ಅದೇ ಬಾತ್ರಿ ಅಂತ. ಏ ಕಟಾರಿ, ಅವನು ನಿನಗೆ ಗೊತ್ತಾ? ಅವನನ್ನೇ ಸುಮ್ಮನೆ ಯಾಕೆ ಬಿಟ್ಟೆ ಪಾರ್ಟ್ನರ್? ಅವು ಇಟ್ಟಿದ್ದ ನಮ್ಮ ತಂದೆಗೆ ತಡ್ಡಿ ಬಿಡ್ತಿದ್ದಾನಲ್ಲ, ಅವನೇ. ಅಷ್ಟೇ ಅಲ್ಲ ರಾಬಾದು, ಅವತ್ತು ನಿನಗೆ ಕೊಡ್ಬೇಕಾದ ದುಡ್ಡು ಈಗ ಅವನ ಹತ್ತಿರ ಇದೆ. ಏ ಬಾತ್ರಿ, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ದರೆ ನಿನ್ನನ್ನು ಸುಮ್ಮನೆ ಬಿಡುತ್ತಿರಲೇ ಇಲ್ಲ. ಇವತ್ತೇನೋ ಬಚಾವಾದೆ ಮಗನೇ, ಇನ್ನು ಮುಂದೆ ಕಾದಿದೆ ನಿನಗೆ ಈ ರಾಬೌತ್ರನ ರೌದ್ರಾವತಾರ. ಆ ಕಟಾರಿ, ಈಗಲೇ ಅವನನ್ನು ಎಳೆದ ತರೋಣ ನಡಿ. ನಿಲ್ಲು ರಾಬಾದು, ನಿಲ್ಲು. ಈಗ ಅವನು ಹಿಡಿಯುವುದು ಅಷ್ಟು ಸುಲಭವಾದ ಮಾತು ಅಲ್ಲ. ಯಾಕಂದರೆ ದಿನಕ್ಕೊಂದು ವೇಷವನ್ನು ಬದಲಾಯಿಸಿ ದಿನಕ್ಕೊಂದು ಊರು ಸುತ್ತು ಮಾವೇ ವೀರದಂಗೆ. ಹೌದು ಕಟಾರಿ, ಏನು ಮಾಡುವುದು? ಈಗಲೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ಗೆ ಬರ ಕೇಳು, ಒಂದು ಕಂಪ್ಲೇಂಟ್ ಕೊಡೋಣ. ಏನು? ಇಡೀ ಊರಿಗೆ ಶ್ರೀಮಂತನೆನಿಸಿಕೊಂಡಿರುವ ಈ ರಾಬೌದರ್ನಾಗೆ ಇರುವಾಗ ಪೊಲೀಸರಿಗೆ ಹೇಳುವುದ? ಅವನನ್ನು ಹೀಗೆ ಭೇಟಿ ಆಡಿಕೊಂಡ ಬರೋಣ ಬಾ.
ಏನಾರಾಬಾತು ಈಗ ನಮ್ಮ ಸಾಕಾಟ ಹುಡುಗರನ್ನು ನಿರ್ನಾಮ ಮಾಡಿದ್ದಾನೆ. ಆ ಪೊಲೀಸರಿಗೆ ಹೇಳಿದ್ರೆ ಅವ್ರೇ ನೋಡಿಕೊಳ್ತಾರೆ ಅವನನ್ನು. ಆಯ್ತು, ಓಕೆ. ಹಲೋ ಇನ್ಸ್ಪೆಕ್ಟರ್. ಹೇಳಿ, ಯಾರು? ನಾನೇ ಈ ಊರಿನ ಅಗಲ್ಪ ಶ್ರೀಮಂತ ರಾವ್ ಮಾತಾಡೋದು. ಹಾ, ಹೇಳಿ ಸರ್, ಏನ್ ವಿಷಯ? ಏನಿಲ್ಲ ಇನ್ಸ್ಪೆಕ್ಟರ್, ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯವನ್ನು ಚರ್ಚಿಸಬೇಕಾಗಿದೆ. ನೀವೇನೇ ನಮ್ಮನೆಗೆ ಖುದ್ದಾಗಿ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು. ಸ್ವಲ್ಪ ಬೇಗನೆ ಬನ್ನಿ. ಆಯ್ತು ಸರ್, ಈಗಲೇ ಬಂದೆ. ಜಸ್ಟ್ 1 ಸೆಕೆಂಡ್. ಓಕೆ ಇನ್ಸ್ಪೆಕ್ಟರ್, ಬಾ. ನಿನ್ನನ್ನು ನನ್ನ ಗುಲಾಮನನ್ನಾಗಿ ಮಾಡಿಕೊಂಡು ನನ್ನ ಕಾರ್ಯವನ್ನು ಸಾಧಿಸುವೆ. ಪಾರ್ಟ್ನರ್, ಆ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಮ ಜೊತೆ ಕೈ ಜೋಡಿಸಿದರೆ ಒಂದ ಎಣ್ಣೆ ಪಲ್ಟಿ ಅರೇಂಜ್ ಮಾಡೋಣ. ಓಕೆನಾ? ಓಕೆ ಕಟಾರಿ, ಓಕೆ. ಆ ಕಾಮಿನಿಯನ್ನು ಕೂಡ ಬರಲಿಕ್ಕೆ ಹೇಳಿದ್ದೇನೆ. ನಮಸ್ಕಾರ ಶ್ರೀಮಂತರಿಗೆ. ವೆಲ್ಕಮ್ ಇನ್ಸ್ಪೆಕ್ಟರ್, ವೆಲ್ಕಮ್. ಶ್ರೀಮಂತರು ನನ್ನ ಕರೆಸಿದಕ್ಕೆ ಕಾರಣವಿದೆ ಇನ್ಸ್ಪೆಕ್ಟರ್, ಕಾರಣವಿದೆ. ಸೋತಿ ಮಾತನಾಡೋದಕ್ಕೆ ನನಗೆ ಬರೋದಿಲ್ಲ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಾನು ಮಾಡುತ್ತಿರುವ ವೆಪನ್ ಸಪ್ಲೈಗೆ ನೀವು ಸಾಥ್ ಕೊಡಬೇಕು. ಏನಂತೀಯ ಮಿಸ್ಟರ್ ರಾಬೋದರ್? ಈ ಎತ್ತರದಿಂದ ಮಾತನಾಡೋ, ಯಾರ ಹತ್ತಿರ ಏನೋ ಮಾತಾಡ್ತೀವಿ ಅಂತ ಸ್ವಲ್ಪ ಅರಿವು ಇರಲಿ. ನಿಮ್ಮ ಲುಚ್ಚ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ಬೇಕಾ? ಅದ್ಯಾಂದಿಗೂ ಸಾಧ್ಯ ಇಲ್ಲ. ಇನ್ಸ್ಪೆಕ್ಟರ್ ನೋಡಿ, ಇನ್ಸ್ಪೆಕ್ಟರ್, ನೀವು ಪೊಲೀಸ್ ಕೆಲಸದಲ್ಲಿ ನಿಷ್ಠಾವಂತ ಪ್ರತಿಭಾವಂತ ನನಗೆ ಮೊದಲೇ ಗೊತ್ತು. ನೀನೇನು ಸುಮ್ಮನೆ ಕೆಲಸ ಮಾಡಲಿಕ್ಕೆ ಹೋಗಬೇಡ. ನಿನಗೆ ಎಷ್ಟು ಬೇಕಾದ್ರೂ ದುಡ್ಡು ಕೇಳು, ನಾನು ಕೊಡ್ತೀನಿ. ಮಿಸ್ಟರ್ ರಾಬೋದರ್, ನಾನು ಕಾಕಿ ಹಾಕಿದ್ದಕ್ಕೆ ನಿಮ್ಮ ಸೇವೆಗಳ ಮಾಡೋದಕ್ಕೆ ಅಲ್ಲ, ಒಳ್ಳೆ ಜನಗಳ ಸೇವೆ ಮಾಡೋದಕ್ಕೆ. ನೋಡಿ ಇನ್ಸ್ಪೆಕ್ಟರ್, ಎಲ್ಲ ಇನ್ಸ್ಪೆಕ್ಟರ್ಗಳು ಇದನ್ನೇ ಹೇಳ್ತಾರೆ, ಜನಗಳ ಸೇವೆ ಮಾಡ್ತೀನಿ ಅಂತ. ಬರೀ ಮಾತಿಗಷ್ಟೇ. ಇದರಲ್ಲಿ ಎಷ್ಟು ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದೇ ಮುಖ್ಯವಾಗುತ್ತೆ. ನೀನು ಜೀವನ ಪೂರ್ತಿ ದುಡಿದರೆ ನಿನಗೆ ತಿಂಗಳಿಗೆ 35,000 ರಿಂದ 40,000 ಸಂಬಳ ಮಾತ್ರ. ಅದರಲ್ಲಿ ಯಾಕೆ ಸಾಹಿತ್ಯ? ನಾನು ಹೇಳಿದ ಹಾಗೆ ಕೇಳು, ನಿನಗೆ ಎಷ್ಟು ಬೇಕಾದರೂ ಕೊಡ್ತೀನಿ. ರಾಬೋದರ್, ನೀ ಹೇಳಿದಂಗೆ ಕೇಳಿ ನಿನ್ನ ಏಟಿಗೆ ಹೆದರಿ ನಾನೇನು ಸಾಲ ಮಾಡಿ ಅಂತ ಬೇರೆ ತರದ ಆಫೀಸರ್ ಅಂತ ತಿಳ್ಕೊಬೇಡ. ನಿಮ್ಮಂತ ಕಾನೂನಿಗೆ ಕೈ ಮಸಿ ಬಿಡುತ್ತಿರುವ ಹಚ್ಚಿ ಸುಳು ನಾಯನನ ಕಾನೂನು ನನ್ನ 2 ಕಣ್ಣಗಳ ಇದ್ದಾಗೆ. ಅದರ ಮೇಲೆ ಕಣ್ಣು ಹಾಕಿದ್ರೆ ಕೇತ್ತು ಬೆಸಾಕಿ ಬಿಡೋದು ನನ್ನ ಅಭ್ಯಾಸ. ಸಾಕ್ಷಿ ಅಂತ ಒಂದು ಚಿಕ್ಕ ದಾರದು ಸಿಕ್ಕಿದ್ರೆ ಅದೇ ದಾರದಿಂದ ನಿಮ್ಮನ್ನ ಏನಕ್ಕೆ ಹಾಕಿ ಬಿಡುತ್ತೇನೆ. ಹುಷಾರ್. ಇನ್ಸ್ಪೆಕ್ಟರ್, ಫಸ್ಟ್ ಟೈಮ್ ಮೊನ್ನೆ ನಮ್ಮ ಮನೆಗೆ ಬಂದಿದ್ದೀಯಾ, ಸಾವಿನ ಮಾತು ಯಾಕಾಡ್ತೀಯ? ನಮ್ಮನ್ನು ಎದುರಾಕಿಕೊಂಡರೆ ಸತ್ತು ಸುಡುಗಾಡ ಸೇರುತ್ತೀಯ ಮಗನೇ, ಹುಷಾರ್. ಲೇಖಟಾರೆ, ಸೈಲೆಂಟ್ ಆಗಿ ನಿಂತಿಕೊಳ್ಳೋ.
ಜಾಸ್ತಿ ನಿಗರಾಡಿದ್ರೆ ಮಗನ ನರ ನರ ಕಟ್ ಮಾಡಿಬಿಡುತ್ತೇನೆ ಹುಷಾರ್. ಇನ್ಸ್ಪೆಕ್ಟರ್, ಶಬಾಸ್ ಇನ್ಸ್ಪೆಕ್ಟರ್, ಶಬಾಸ್. ಮೆಚ್ಚಿದೆ ನಿನ್ನ ನಿಷ್ಠಾವಂತ ಕೆಲಸಕ್ಕೆ. ಅಂದ್ರೆ ಏನಿಲ್ಲ ಇನ್ಸ್ಪೆಕ್ಟರ್, ನಾನು ನಿಮ್ಮನ್ನು ಕೇಳಿಸಿದ ಕಾರಣವೇ ಬೇರೆ. ಯಾವ ಕೆಲಸಕ್ಕೆ? ಏನಿಲ್ಲ ಇನ್ಸ್ಪೆಕ್ಟರ್, ಇಬ್ಬರು ರೌಡಿಗಳು ನನಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಅದಕ್ಕಾಗಿ ಒಂದು ಕಂಪ್ಲೇಂಟ್ ತೆಗೆದುಕೊಳ್ಳಿ. ಅವರ್ಯಾರು ನಿನಗೆ ಏಕೆ ತೊಂದರೆ ಕೊಡುತ್ತಿದ್ದಾರೆ? ಒಬ್ಬ ಭೈರವ, ಒಬ್ಬ ಭದ್ರಿ ಅಂತ. ಓಹೋ, ಭೈರವ ಅಂದ್ರೆ ರಿಟೈರ್ಡ್ ಆದ ಆರ್ಮಿ ಬಸವರಾಜ ತಮ್ಮನ? ಹೌದು ಹೌದು, ಅವನೇ, ಅದೇ ಭೈರವನೇ. ಓ, ಇದರಲ್ಲಿ ನಿಮ್ದು ಏನೋ ತಪ್ಪು ಇರಬಹುದು ಅನಿಸ್ತಾ ಇದೆ. ಭೈರವ ಭಾರತಿ ಒಬ್ಬ ಯೋಧ. ಅವನ್ನೇನೇ ಮಾಡಿದ್ರು ನ್ಯಾಯವಾಗೇನು ಇರುತ್ತೆ. ಬಟ್ ಭದ್ರಿನ ಕೂಡ ಹಾಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾನಂತ ಸುದ್ದಿನೂ ಇದೆ. ಅವರ ತಂಟೆಕ ನೀವು ಹೋಗಿದ್ದೀರಾ ಅಂದ್ರ ಇದರಲ್ಲಿ ಇಬ್ಬರದು ನಿಮ್ದ ಏನೋ ತಪ್ಪ ಇರಬೇಕು ಅನಿಸ್ತಾ ಇದೆ. ಇನ್ಸ್ಪೆಕ್ಟರ್, ಸುಮ್ಮನೆ ನಮ್ಮ ಜೋಡಿ ವಾದ ಮಾಡಲು ಬರಬೇಡ. ನಾವು ಕಂಪ್ಲೇಂಟ್ ಕೊಡಬೇಕಾಗಿದ್ದು ಕೊಟ್ಟಿದ್ದೇವೆ. ತಗೊಳ್ಳಬೇಕಾಗಿದ್ದು ನಿಮ್ಮ ಕಾನೂನು ಕರ್ತವ್ಯ ತಗೊಳ್ಳಬೇಕು. ಇಲ್ಲ ಸುಮ್ಮನೆ ಕುಂತರೆ ಕೆಲಸ ಬಗೆಹರಿಯುವುದಿಲ್ಲ. ಕಾನೂನದವ್ರಿಗೆ ಕಣ್ಣು ಕೊಟ್ಟಿದ್ದಾರೆ ತಾನೇ. ಕೊಂಡೇಟು ಓಡಾಯಿಸ್ಬಿಡೋ ರೌಡಿನನ್ನು. ಲೇ ಕಟಾರಿ, ನೀವು ಹೇಳಿದಂಗ ಕೇಳಾಕ ನಾ ಏನ ನಿಮ್ಮ ಕೈಯಾನ್ ರೌಡಿ ನೋನಲ್ಲ. ಓನ್ಲಿ ಕರ್ನಾಟಕ ಪೊಲೀಸ್. ಇನ್ಸ್ಪೆಕ್ಟರ್, ಕಚ್ಚೆ ಮೀಸೆ ತಿರುವೆ ಎಂತಾರೆ. ನಾನು ಯಾವ ರೌಡಿಗೇನೋ ಕಡಿಮೆ ಇಲ್ಲ. ಏನಾದರೂ ಹಾಗೇನಾದರೂ ಮಾಡಿದರೆ ಅವರ ರುಂಡವನ್ನು ತೆಗೆದು ನಮ್ಮೂರಾಗಿ ಶಿಬಾಕಲಿ ಕಟ್ಟಬೇಕಾಗುತ್ತದೆ. ಆಮೇಲೆ ನೀನೇ ಅಲ್ಲ, ನಿನ್ನ ಇಡೀ ಡಿಪಾರ್ಟ್ಮೆಂಟ್ ಬಂದರೆ ನನ್ನನ್ನು ಏನು ಮಾಡಕ್ಕಾಗಲ್ಲ. ಹಾಗಾದ್ರೆ ನನ್ನ ಏಕೆ ಕರೆಸಿದ್ದೆ ಕೇಳಿ. ಲೋಕ್ ಇನ್ಸ್ಪೆಕ್ಟರ್, ಇನ್ನು 24 ಗಂಟೆಗಳಲ್ಲಿ ಅವರ ರುಂಡವನ್ನು ತೆಗೆದು ನಮ್ಮೂರಾಗ ಶಿವಾಕಲಿಗೆ ಕಟ್ಟದಿದ್ದರೆ ನನ್ನ ಹೆಸರು ಶ್ರೀಮಂತರಾವ್ ಬಹುಧರಣಿ ಅಲ್ಲ. ಹಾಗಾದರೆ ನಿನ್ನ ಕೆಲಸ ನೀನೇ ಮಾಡಿಕೊಳ್ಳೋ. ಬಟ್ ನಾನ್ ಡೋಟೆ ನಾನೇ ಮಾಡುತ್ತೇನೆ. ಮಾಡುತ್ತೇನೆ. ಇನ್ಸ್ಪೆಕ್ಟರ್, ಒಂದು ವಿಷಯ, ನಿನ್ನ ಗೆಳತಿ ಅಂಜಲಿ ಹೇಗೆ ಸತ್ತಳು ಅಂತ ನಿನಗೆ ಗೊತ್ತಾ? ಇಲ್ಲೇ ರಾಮದಾರ್, ಹಳೆ ವಿಷಯ ಮತ್ತು ಪಿತ್ತಿಗೆ ನೆತ್ತಿಗೇರ್ಸಬೇಡ. ಅದೆಲ್ಲ ನನ್ನ ಪರ್ಸನಲ್ ವಿಷಯ. ಅದಕ್ಕೂ ಇದಕ್ಕೂ ನಿನಗೂ ಏನೋ ಸಂಬಂಧವಿಲ್ಲ. ಸಂಬಂಧವಿದೆ ಇನ್ಸ್ಪೆಕ್ಟರ್, ಸಂಬಂಧವಿದೆ. ಅವಳು ಹೇಗೆ ಸತ್ತಳು ಅಂತ ನಿನಗೆ ಗೊತ್ತಾ? ಅದು ನನಗೆ ಮಾತ್ರ ಗೊತ್ತು. ಅದು ನಿನಗೆ ಗೊತ್ತಾಗಬೇಕಾದರೆ ನೀ ನನ್ನ ಜೊತೆ ಕೈ ಜೋಡಿಸಲೇಬೇಕು. ಏನಂತೀಯ? ಈ ಬ್ರಾಬೋದ್ರನ್ನ ಕೈ ಜೋಡಿಸಿ ಇವನ ಕೈಯಿಂದ ಮೇಲಾಸೆ ನನ್ನ ಅಂಜಲಿಯ ವಿಷಯ ಹೇಗಾದರೂ ಮಾಡಿ ತಿಳ್ಕೊಂಡು ಇವರಿಬ್ಬರಿಗೆ ಒಂದು ಗತಿ ಕಾಣಿಸ್ತೇನೆ. ಏನು ವಿಚಾರ ಮಾಡ್ತಾ ಇದ್ದೀರಾ ಇನ್ಸ್ಪೆಕ್ಟರ್? ಏನಿಲ್ಲ ರಾಬೋದವ್ರು. ಓಕೆ, ಕಂಗ್ರಾಚುಲೇಷನ್. ಅಂಜಲಿಯ ಕೊಂದಿರೋ ವಿಷಯದ ಬಗ್ಗೆ ಈ ರಾವ್ ಬಹದ್ದೂರ್ಗೆ ಹೇಗೆ ಗೊತ್ತಾಯ್ತು? ನನ್ನನ್ನೇನಾದ್ರು ಜೈಲಿಗೆ ಕಳಿಸೋ ಪ್ಲಾನ್ ಏನಾದ್ರು ಹಾಕಿದಾನ? ಹಾಗೇನಾದರೂ ಆದರೆ ನನ್ನ ಕರ ಮತ್ತನ್ನು ಕರೆಸಿ ಇವನ್ನ ಮಶಾನದ ಹಾದಿಗೆ ತರಿಸೋದು ಖಂಡಿತ.
ಹಾಗಿದ್ದರೆ ನಮ್ಮೂವರ ಸಮ್ಮಿಲನದ ಸಂಭ್ರಮದ ಸಮಯದಲ್ಲಿ ನಡೆಯಲಿ ಪಾರ್ಟಿ. ಕಟಾರಿ ಹೋಗು, ಆ ಕಾಮಿನಿಯನ್ನು ಕರೆದುಕೊಂಡು ಬಾ, ಹೋಗು. ಆ ಕಾಮಿನಿ ಬರೋಕ್ಕಿಂತ ಮೊದಲು ಡ್ರಿಂಕ್ಸ್ ಮಾಡೋಣ, ನಡೀರಿ. ಕಟಾರಿ, ನಾನು ಒಂದು ಮುಖ್ಯವಾದ ವಿಷಯದ ಮೇಲೆ ಡೆಲ್ಲಿಗೆ ಹೋಗಬೇಕಾಗಿದೆ. ನಡೆಯಗಾದರೆ ಹೋಗೋಣ. ಮಿಸ್ಟರ್ ಅಬೋದರ್, ಓಕೆ, ಕಂಗ್ರಾಚುಲೇಷನ್, ಬರ್ತೇನೆ. ನಡೆಯ ಪಾರ್ಟ್ನರ್, ಹೋಗೋಣ. ದೋಸ್ತಿಗೆ ದರ್ಬಾರ್, ದುಶ್ಮನ್ಗೆ ತಲ್ವಾರ್. ಇದೇ ಕಟ್ಕೊಳ್ಳೋ ಹುಡುಗರು ದೋಸ್ತಿ ದರ್ಬಾರ್. ಹಲೋ, ಈ ಕೊಳಂಕೇರಿ ತೋಟದಲ್ಲಿ ಶ್ರೀ ಕಟ್ಟಿಮಂಗಮ್ಮ ದೇವಿಯ ಯುವ ತರುಣ ನಾಟ್ಯ ಸಂಘ ಪ್ರದರ್ಶಿಸುತ್ತಿರುವ ಸೋಲ್ಜರ್ಸ್ ಹಾಕಿದ ಸಿಂಹ ಈ ನಾಟಕದ